ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮಿಕ್ಸ್ ವೆಜ್ ಪರೋಟ ಮಾಡಿದ್ದೆ. ಸಖತ್ ಟೇಸ್ಟಿಯಾಗಿತ್ತು ಮತ್ತು ಹೆಲ್ದಿನೂ ಆಗಿತ್ತು. ಎಷ್ಟೊಂದು ತರಕಾರಿ ಹಾಕಿದ್ದೆ, ಗೊತ್ತೂ ಆಗಂಗಿಲ್ಲ ಇದ್ರೊಳಗೆ ಇಷ್ಟು ತರಕಾರಿ ಹಾಕೇವಿ ಅಂತೇಳಿ. ಅಷ್ಟು ರುಚಿಯಾಗಿತ್ತು. ಮಕ್ಳಿಗೆ ಒಂದು ಹೆಲ್ದಿ ಪರೋಟ ಆಗ್ಬೋದು ಇದು, ಮತ್ತು ನಾವು ಟಿಫಿನ್ ಬಾಕ್ಸಿಗೂ ಕೊಡ್ಬೋದು. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟಿಗೆ ತರಕಾರಿ ಏನೇನು ತೊಗೊಂಡೇನಿ ಹೇಳ್ತೀನಿ. ಹಸಿರು ಬಟಾಣಿ ತೊಗೊಂಡೇನಿ, ಕಾಲಿಫ್ಲವರ್ನ ಹೆರೆದಿಟ್ಟೇನಿ, ಬೀನ್ಸನ್ನು ಚಾಪ್ ಮಾಡೇನಿ, ಫ್ರೆಶ್ ಕಾರ್ನ್ ತೊಗೊಂಡೇನಿ, ಕ್ಯಾಬೇಜು ಸಣ್ಣ ಹೆಚ್ಚಿಟ್ಟೇನಿ, ಕ್ಯಾಪ್ಸಿಕಮ್ ಚಾಪ್ ಮಾಡಿಟ್ಟೇನಿ, ಗಜ್ರಿನೂ ಸಣ್ಣಗೆ ಚಾಪ್ ಮಾಡಿಟ್ಟೇನಿ ಚಾಪರ್ನಾಗ ಹಾಕಿ, ಮತ್ತು ಉಳ್ಳಾಗಡ್ಡಿನೂ ಸಣ್ಣಗೆ ಚಾಪ್ ಮಾಡಿಟ್ಟೇನಿ. ಆಲೂಗಡ್ಡಿನ ಬೇಯಿಸಿ ಸಿಪ್ಪಿ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಟೇನಿ. ಈಗ ಇಲ್ಲೊಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಫ್ರೆಶ್ ಕಾರ್ನ್ ಮತ್ತು ಫ್ರೆಶ್ ಹಸಿರು ಬಟಾಣಿ ಕಾಳನ್ನ ಹಾಕ್ಕೊಂಡು ತರಿಯಾಗಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ಬಾಗಿ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆಗೆ ಆದಮೇಲೆ ಜೀರಿಗೆ ಹಾಕ್ಕೊಂಡು ಉಳ್ಳಾಗಡ್ಡಿನ ಹಾಕ್ಕೊಳ್ಳೋಣ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗೋರು ಫ್ರೈ ಮಾಡಿಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಮ್ಮ ಡ್ರೈ ಮಸಾಲೆ ಎಲ್ಲ ಹಾಕ್ಕೊಂಬಿಡೋಣ. ನಾನಿಲ್ಲಿ ಅರಿಶಿನ, ಸ್ವಲ್ಪ ಗರಂ ಮಸಾಲೆ, ಜೀರಿಗೆ ಪುಡಿ, ಹವಿಜ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡೇನಿ. ಈಗ ಇದಕ್ಕೆ ಕಾರ್ನ್ ಮತ್ತು ಹಸಿರು ಬಟಾಣಿದು ಪೇಸ್ಟ್ ಮಾಡಿದ್ವಲ್ಲ, ತರಿ ಪೇಸ್ಟ್, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲ ತರಕಾರಿ ಹಾಕ್ಕೊಂಡ್ಬಿಡೋಣ. ಫಸ್ಟಿಗೆ ನಾನು ಕಾಲಿಫ್ಲವರ್ ಹಾಕ್ಕೊಂಡೇನಿ, ಬೀನ್ಸು, ಕ್ಯಾಬೇಜ್, ಕ್ಯಾರೆಟ್ ಹಾಕ್ಕೊಂಡೇನಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊತೇನೆ. ಎಲ್ಲ ತರಕಾರಿನೂ ಸಾಧ್ಯ ಆದಷ್ಟು ಸಣ್ಣಗೆ ಚಾಪ್ ಮಾಡ್ಕೊಂಬಿಡೋಣ. ನೋಡಿರಿ, ಒಂದು ಸತಿ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಹುರಿದಿಟ್ಟಿರೋ ಅಂಥ ಕಡ್ಲಿ ಹಿಟ್ಟು ಹಾಕ್ಕೊಂಡೇನಿ. ಇದಕ್ಕೆ ಎಣ್ಣೆ ಹಚ್ಚಲಾರ್ದ ಕಡ್ಲಿ ಹಿಟ್ಟನ್ನು ಸಣ್ಣ ಉರಿ ಮೇಲೆ ಹುರಿದಿಟ್ಟಿದ್ದೆ. 2 ಸ್ಪೂನಷ್ಟು ಕಡ್ಲಿ ಹಿಟ್ಟು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಈಗ ನಾವು ಬೇಯಿಸಿಟ್ಟಿದ್ದ ಬಟಾಟಿನ ಇದಕ್ಕೆ ಸ್ಮ್ಯಾಶ್ ಮಾಡಿದ ಬಟಾಟಿನ ಇದಕ್ಕೆ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2ರಿಂದ 3 ನಿಮಿಷ ನಾವು ಒಲೆ ಮೇಲೆ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಬಿಡೋಣ. ಫ್ರೆಂಡ್ಸ್, ಈ ಸ್ಟಫಿಂಗನ್ನು ನಾವು ಪೂರ್ತಿ ಆರಾಕ್ ಬಿಟ್ಬಿಡೋಣ. ಅದು ಆರೋದ್ರಾಗ ನಾನು ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ಈಗ ಸ್ಟಫಿಂಗ್ ಆರೈತಿ, ನಾವೀಗ ಇಲ್ಲೇ ಪರೋಟ ಮಾಡೋಕೆ ರೆಡಿ ಮಾಡ್ಕೊಂಡ್ಬಿಡ್ತೇನೆ. ಫ್ರೆಂಡ್ಸ್, ಎಲ್ಲನೂ ನೋಡಿರಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡೋಣ. ಈಗ ಒಂದು ಸಣ್ಣ ಚಪಾತಿ ಮಾಡಿಕೊಂಡು ಅದಕ್ಕೆ ನಾವು ಮಾಡಿ ಇಟ್ಟಿರೋ ಸ್ಟಫಿಂಗನ್ನು ಇದೇ ರೀತಿ ತುಂಬಿ ನಾವೀಗ ಪರೋಟ ಮಾಡ್ಕೊಳ್ಳೋಣ. ಇದೇ ರೀತಿ ತುಂಬಬೇಕಂತ ಏನಿಲ್ಲ ಫ್ರೆಂಡ್ಸ್. ನೀವು ಯೂಶ್ವಲಿ ಮನೆಯೊಳಗೆ ಹೆಂಗೆ ಪರೋಟ ಮಾಡ್ತಿರಲ್ಲ ಆ ರೀತಿ ಪರೋಟಾನ ತುಂಬಿಕೊಂಡು ಇದಕ್ಕೆ ಹಿಟ್ಟು ಹಚ್ಚಿ ನಾನು ಇಲ್ಲೇ ಲಟ್ಟಿಸ್ಕೊಂಡ್ಬಿಡ್ತೇನೆ. ನೋಡಿರಿ, ಈಸಿಯಾಗಿ ಲಟ್ಟಿಸ್ಬೋದು ಫ್ರೆಂಡ್ಸ್. ಇದು ಪರೋಟ ಹರಿಲಿಲ್ಲ ಮತ್ತು ಸ್ಟಫಿಂಗ್ ಹೊರಗೂ ಬರಲಿಲ್ಲ, ಏನೂ ಆಗಲಿಲ್ಲ. ನೋಡಿರಿ ಎಷ್ಟು ಚಲೋ ಪರೋಟ ರೆಡಿ ಆಗೈತಿ. ಅಲ್ಲಿ ನಾನು ಹಂಚು ಆಲ್ರೆಡಿ ಬಿಸಿಗಿಟ್ಟೇನಿ. ನಾವೀಗ ಇದನ್ನ ಪರೋಟಾನ ಚಲೋ ತಂಗ ಬೇಯಿಸ್ಕೊಂಬಿಡೋಣ. ಹಂಚಿಗೆ ಒಂದು ಸ್ವಲ್ಪ ನಾನು ಎಣ್ಣೆ ಹಚ್ಕೊಂಡು ಈಗ ನಾವು ಲಟ್ಟಿಸಿಟ್ಟಿದ್ದ ಪರೋಟಾನ ಇದಕ್ಕೆ ಹಾಕ್ಕೊಂಡು 2 ಕಡೆ ಎಣ್ಣೆ ಹಚ್ಕೊತ ಅಥವಾ ತುಪ್ಪ ಬೇಕಾದ್ರೂ ಹಚ್ಕೋಬೋದು. ನಾನಿಲ್ಲಿ ಎಣ್ಣೆ ಹಚ್ಚೇನಿ. 2 ಸೈಡ್ ಎಣ್ಣೆ ಹಚ್ಕೊತ ಕೆಂಪಗೆ ಬೇಯಿಸ್ಕೊಂಬಿಟ್ರೆ ನಮ್ದು ಮಹಾರಾಜ ಪರಾಟ ರೆಡಿ ಆಗೈತಿ. ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿರಿ. ಟೇಸ್ಟ್ ಹೆಂಗಿತ್ತಂತ ತಿಳಿಸ್ರಿ. ಥ್ಯಾಂಕ್ ಯು.